ನಮಸ್ಕಾರ ವೀಕ್ಷಕರೇ, ಸ್ವಾಗತ ಮಿಸ್ಟರ್ ಖಾನಾಪುರ್ ಚಾನಲ್ಗೆ. ಹೊಸ ವರ್ಷ ಬರ್ತಾ ಇದೆ 2026. ಇನ್ನು ಕೆಲವೇ ದಿನಗಳಲ್ಲಿ ಹೊಸ ವರ್ಷ ಬರ್ತಾ ಇದೆ. ಹೊಸ ಜೀವನ ಆರಂಭಿಸೋಣ ಅಂಥೇಳಿ ಎಲ್ಲರಿಗೂ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ಜೀವನ ಹೇಗೆ ಪ್ರಾರಂಭಿಸು ಅಂಥೇಳಿ ಜಪಾನದಲ್ಲಿ ಒಂದು 5 ಸೂತ್ರಗಳು ಹೇಳ್ತಾರೆ. ಪ್ರತಿಯೊಂದು ಕಂಪನಿಗಳು ಪಾಲಿಸ್ತವೆ. ಭಾರತ ಅಲ್ಲಿ ಇಡೀ ಜಗತ್ತಿನಲ್ಲಿ 5 ಸೂತ್ರಗಳು. ಅವು ಏನಂತೀರ? ಅವು ಜಪಾನ್ ಭಾಷೆಯಲ್ಲಿ ಇದ್ದಾವೆ, ಅದಕ್ಕೆ ನಾನು ಬರ್ಕೊಂಡಿದ್ದೀನಿ. ಸೈರಿ, ಸೈಟೋನ್, ಸೈಸೋ, ಸೈಕೆಸ್ತು, ಶಿಸ್ತುಕೆ ಅಂತೇಳಿ 5 ನಿಯಮಗಳು, 5 ಸೂತ್ರಗಳು. ಒಂದನೇ ಸೂತ್ರ ಏನು ಹೇಳ್ತೇನೆ ನೋಡೋಣ ಬನ್ನಿ. ಸೈರಿ. ಸೈರಿ ಅಂದರೆ ಜಪಾನ್ ಭಾಷೆಯಲ್ಲಿ ಸೈರಿ. ಕನ್ನಡದಲ್ಲಿ ಸೈರಿ ಅಂದರೆ ಸಾಯೋದಲ್ಲ. ಜಪಾನ್ ಭಾಷೆಯಲ್ಲಿ ಸೈರಿ ಅಂದರೆ ಸಂಸ್ಕರಿಸುವುದು. ಏನು ಸಂಸ್ಕರಿಸೋದು? ನಿಮ್ಮನ್ನು ನೀವು ಫಿಲ್ಟರ್ ಮಾಡಿ. ನಿಮ್ಗೆ ಏನು ಬೇಕು ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಒಂದು ಸರ್ಕಲಲ್ಲಿ ತಿರುಗ್ತಾ ಇದ್ದೀರಿ. ದುಡಿಯೋದು, ಬರೋ ಸ್ಯಾಲ್ರಿ ಖರ್ಚು ಮಾಡೋದು, ದುಡಿಯೋದು, ಬರೋ ಸ್ಯಾಲ್ರಿನ ಖರ್ಚು ಮಾಡೋದು. ನಾವು ನಮಗೋಸ್ಕರ ಯಾವುದು ಬದುಕ್ತಲ್ಲ ಎಂದು. ಯಾವುದೇ EMIಗೋಸ್ಕರ ದುಡಿತಾ ಇದ್ದೀವಿ. ಇನ್ನೊಬ್ರದ್ದು ಯಾರಿಗೂ ಖುಷಿ ಮಾಡೋದಕ್ಕೋಸ್ಕರ ದುಡಿತಾ ಇದ್ದೀವಿ. ಇನ್ನೊಬ್ರು ಕಾರು, ಬಂಗ್ಲೆ, ಬಂಗಾರ ಎಲ್ಲ ತಂದ್ರೆ ಅಂತೇಳಿ ನಾವು ಕೆಲಸ ಮಾಡ್ತಾಯಿದ್ವಿ. ನಮಗೇನು ಬೇಕು ನಮ್ಗೆ ಕ್ಲಿಯರಾಗಿ ಗೊತ್ತಿಲ್ಲ. ಅದಕ್ಕೆ ದುಃಖ ಬರ್ತಾ ಇದೆ. ಅದಕ್ಕೆ ದುಃಖ ಆಗೋದು ಮನಸ್ಸಿನಿಗೆ. ಯಾವುದೋ ಒಂದು ಸರ್ಕಲಲ್ಲಿ ಸಿಕ್ಕಾಕೊಂಡಿದ್ವಿ. ಅದಕ್ಕೆ ನಮ್ಗೆ ಖುಷಿ ಇಲ್ಲ. ನಗುತ್ತೀವಿ ಜಗತ್ತಿಗೆ ತೋರಿಸ್ಬೇಕಂತೇಳಿ. ಅದು ಹೃದಯದಿಂದ ಯಾರು ನಗ್ತಾ ಇಲ್ಲ ಇವತ್ತು. ಇನ್ನೊಬ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ, ಇನ್ನೊಬ್ರಿಗೋಸ್ಕರ ದುಡಿತಾ ಇದ್ದೀವಿ. ಅದಕ್ಕೆ ಇದರಲ್ಲಿ ಹೇಳು, ಸಂಸ್ಕರಿಸು, ಫಿಲ್ಟರ್ ಮಾಡು. ನಿನಗೆ ಏನು ಬೇಕನ್ನೋದೇ ಗೊತ್ತಿಲ್ಲ, ಅದನ್ನು ಫಸ್ಟ್ ತಿಳ್ಕೊ. ಲಿಸ್ಟ್ ಮಾಡು. ನೀನು ಜೀವನದು ಇನ್ನೊಬ್ರಿಗಾಗಿ ದುಡಿದು ಹೀಗೆ ಹಸು ಸಾಕಿರ್ತಾರಲ್ಲ, ಅದು ಜೀವನ ಉದ್ದೇಶ ಏನಿಲ್ಲ. ನಾವು ತಂದವನು ಅದಕ್ಕೆ ಹುಲ್ಲು ತಿನ್ನಿಸ್ತಾನೆ, ಹಾಲು ಹಿಂಡ್ತಾನೆ, ಮಾರ್ಕೋತಾನೆ, ಅವನು ತನ್ನ ಪೈದೆ ತೊಗೊಂಡು ತಗೋತಾನೆ. ಹಾಗೆ ನಾವು ದುಡಿತಿದ್ರೆ ನಮ್ಮ ಲಾಭ ಮತ್ತವರು ತೊಗೊಳ್ತಾ ಇದ್ದಾರೆ. ನಮಗೇನು ಲಾಭ ಇಲ್ಲ. ಅದಕ್ಕೆ ನಮ್ಮ ಖುಷಿಗಾಗಿ ನಾವು ಬದುಕೋಣ. ಇನ್ನೊಬ್ರಿಗೆ ಕೇರ್ ಮಾಡೋದಲ್ಲ ಅಂತಲ್ಲ, ನಾವು ಖುಷಿಯಾಗಿದ್ದರೆ ಇನ್ನೊಬ್ರು ಖುಷಿ ಕೊಡ್ಬೋದು, ಖುಷಿ ಮಾಡ್ಬೋದು, ಖುಷಿ ಪಡಿಸ್ಬೋದು. ಆದರೆ ನಾವೇ ದುಃಖಿದ್ದು ನಮ್ಮ ದುಃಖದಿಂದ ಬಂದ ಹಣವನ್ನು ಅವರು ತೊಗೊಂಡು ಖುಷಿಯಾಗಿರ್ತಾರೆ ಅನ್ನೋದು ಭ್ರಮೆ ಅಷ್ಟೇ. ಬೇಕಾದ್ರೆ ತಾಯಿ ಕೇಳಿ ನೋಡಿ, ನಾನು ಕಷ್ಟಪಟ್ಟು ನಾನು ದುಃಖದಲ್ಲಿದ್ದು ನೀವು ದುಡಿದ ಹಣದಲ್ಲಿ ನೀವು ಖುಷಿ ಪಡ್ತೀರಾ ಅಂದರೆ ಇಲ್ಲ ಅಂತಾರೆ ಅವರು. ಯಾಕೆ ಗೊತ್ತು ಅವ್ರಿಗೆ, ಇನ್ನೊಬ್ರ ಕಷ್ಟದಿಂದ ಬಂದ ಹಣವನ್ನು ನಾವು ತೊಗೊಂಡು ಖರ್ಚು ಮಾಡಿ ಸುಖ ಆಗುತ್ತೆ ಅನ್ನೋದು ಭ್ರಮೆ ಅಷ್ಟೇ. ಎಲ್ಲರಿಗೂ ಒಪ್ಕೊಳ್ಳೋದು ಅವರು. ನೀನು ಖುಷಿಯಾಗಿರಪ್ಪ, ಎಷ್ಟು ಹಣ ಬಂದರೆ ಇದು ಬಿಟ್ಟಾಗ ನೀನು ಖುಷಿ ಇಲ್ಲ ಅಂದ್ರೆ ಬಿಟ್ಟು ಬಿಡು, ಒಳ್ಳೆ ಕೆಲಸನ ಮಾಡು, ನೀನು ಖುಷಿ ಯಾವುದಿರ್ತದೆ ಅದನ್ನಂತ ಹೇಳ್ತಾರೆ. ಅದಕ್ಕೆ ನಮ್ಮ ದುರ್ಗುಣ, ದುಶ್ಚಟ ಎಲ್ಲವನ್ನು ಫಿಲ್ಟರ್ ಮಾಡಿ ಸೈಡಿಗೆ ಹಾಕಿ, ಎಲ್ಲ ಮತ್ತು ಸೈಡಿಗೆ ಹಾಕಿ ಅಂದರೆ ಆಮೇಲೆ ಮಾಡೋಣಂತಲ್ಲ, ಡಿಲೀಟ್, ಫಾರ್ಮೇಟ್, ಜೀವನದಿಂದ ಆಚೆಗೆ ತಳ್ಳಿಬಿಡುತ್ತೆ ಅದನ್ನು. ಯಾವುದೇ ತಪ್ಪನ್ನು ಮರಳಿ ಮಾಡಿದ್ರೆ ಆ ಮನುಷ್ಯನ ಮೂರ್ಖ ಅಂತಾರೆ. ಅದಕ್ಕೆ ಈ ಸಂಸ್ಕರಿಸುವ ಅನ್ನುವ ಸೂತ್ರದಲ್ಲಿ ನಮಗೇನು ಬೇಕು, ನಮಗೇನು ಬೇಡ ಕ್ಲಿಯರಾಗಿ ಲಿಸ್ಟ್ ಮಾಡಿಕೊಂಡು ಬೇಡವಾದದನ್ನು ಸರಿಯಾಗಿ ಮರಳಿ ಹೊಳೆ ನಮ್ಮ ಜೀವನದಲ್ಲಿ ಬರದ ಹಾಗೆ ನೋಡಿಕೊಳ್ಬೇಕು. ಎರಡನೇ ಸೂತ್ರ ಬಂದು ಸೈಟೋನ್. ಸೈಟೋನ್ ಅಂದರೆ ಸಜ್ಜುಗೊಳಿಸು. ನೀನೇನು ಲಿಸ್ಟ್ ಮಾಡಿ ನೀನು ಅದನ್ನು ಸಜ್ಜುಗೊಳಿಸು, ಭದ್ರಗೊಳಿಸು. ಹೇಗೆ ಅಂದರೆ ಯಾವ ಟೈಮಲ್ಲಿ ಏನು ಬೇಕು ಅದನ್ನು ಕರೆಕ್ಟಾಗಿ ಸಜ್ಜುಗೊಳಿಸು. ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅದನ್ನು ಕರೆಕ್ಟಾಗಿ ಸಜ್ಜುಗೊಳಿಸು. ಮೈಂಡ್ ಸೆಟ್. ಯಾಕಂದರೆ ನಿನಗೆ ಆಫೀಸ್ ಕೆಲಸ ತಂದು ಮನೆಯಲ್ಲಿ ಹೇಳೋದು, ಮನೆ ಕೆಲಸ ತಂದು ಆಫೀಸಲ್ಲಿ ಹಿಂಗೆ ಓವರ್ಲ್ಯಾಪ್ ಮಾಡ್ಕೋತ ಹೋಗ್ತಾ ಇದೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ಆದರೆ ಆಫೀಸಲ್ಲಿರೋ ಕೆಲಸ ಆಫೀಸಲ್ಲೇ ಮುಗಿಸಿ ಮನೆ ಕೆಲಸದಲ್ಲಿ ಮನೆ ಫ್ಯಾಮಿಲಿಗೆ ಟೈಮ್ ಕೊಡೋದು, ಕರೆಕ್ಟ್ ಟೈಮ್ ಕೊಡೋದು. ಫೋನಲ್ಲಿ ಮಾತಾಡ್ಕೋತ ಮಕ್ಕಳನ್ನು ಆಡಿಸೋದು, ಮಕ್ಕಳ ಹೋಮ್ವರ್ಕನ್ನು ಮಾಡಿಸೋದು ಇಲ್ಲ. ಮಕ್ಕಳನ್ನ ಆಡಿಸಿದ್ದು ಮಕ್ಕಳನ್ನು ಕ್ಲಿಯರಾಗಿ ಅವ್ರ ಮೇಲೆ ಫೋಕಸ್ ಇಟ್ಟು ಮಾಡೋದು. ಯಾವುದೇ ಹೋಮ್ವರ್ಕ್ ಮಾಡ್ತಾಯಿದ್ರು ಆ ಹೋಮ್ವರ್ಕ್ ನೀವು ಫೋಕಸಲ್ಲೇ ಇರಬೇಕು. ಟಿ ವಿ ನೋಡ್ತಾ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು, ಯಾರ ಜೊತೆ ಫೋನಲ್ಲಿ ಮಾತಾಡ್ಕೋತಾ
ಇನ್ನೊಬ್ರ ಜೊತೆ ಕೈ ಮೇಲೆ ಆಯ್ತಾಯ್ತು ಬರ್ತೀನಿ ಅಂತ ಹೇಳ್ಬೋದು. ಹೀಗಾದರೆ ನೀವು ಬೇರೆಯವ್ರ ಕಣ್ಣಲ್ಲಿ ನೀವು ಡೌನ್ ಹಾಕೋತ ಹೋಗ್ತೀರ, ನಿಮ್ಮ ಲೆವೆಲ್ ಕಡಿಮೆ ಹಾಕೋತ ಹೋಗುತ್ತೆ. ಏನಪ್ಪ ಅವ್ರು ಕೇರೆ ಮಾಡಲ್ಲ ಅಂದ್ಬಿಡ್ತಾರೆ. ಅದಕ್ಕೆ ಸೈಟೋನ್ ಯಾವ ಟೈಮಲ್ಲಿ ಯಾವ ಸಿಚುವೇಶನಲ್ಲಿ ಹೇಗಿರಬೇಕು. ಈಗ ಎಕ್ಸಾಂಪಲ್ ಮದುವೆಯಲ್ಲಿ ಹೋಗಿದ್ದೀರಾ, ಎಲ್ಲರ ಜೊತೆ ಚೆನ್ನಾಗಿರೋದನ್ನ ಮಾತಾಡಬೇಕು, ಅಲ್ಲಿ ನೆಗೆಟಿವ್ ತರಬಾರ್ದು. ಯಾರೋ ಸತ್ ವಿಷಯನ ನೀವು ಒಳ್ಳೆ ಕಾರ್ಯಕ್ರಮ ಮಾತಾಡ್ಕೋತ ಕೂಡಬಾರ್ದು. ಇನ್ನೊಬ್ಬರು ಒಳ್ಳೆಯ ವಿಷಯನ ಅಲ್ಲಿ ಪ್ರಸ್ತಾವನೆ ಮಾಡಬೇಕು ನೀವು. ಅದಕ್ಕೆ ನೀವು ಜನರಲ್ಲಿ ಕಣ್ಣಲ್ಲಿ ಮೀನ್ಸ್ತೀರ, ಒಳ್ಳೇದು ಮಾಡೋದು, ಒಳ್ಳೇದು ಹೇಳೋದು, ಒಳ್ಳೆ ಕಾಮಿಡಿ, ಒಳ್ಳೆ ಜೋಕನ್ನು ಕ್ರ್ಯಾಕ್ ಮಾಡೋದು, ಜಾಲಿಯಾಗಿರಬೇಕು. ಯಾಕಂದರೆ ಇವಾಗ ಜನ ಮೊಬೈಲ್ ಬಂಧನ ಹಿಡಿದು ಸಪ್ರೇಟ್ ಆಗ್ತಾ ಹೋಗ್ತಾರೆ, ಜನರಿಂದ ಬೇರೆ ಆಗ್ತದೆ. ಆವಾಗ ಗ್ರೂಪ್ ಇತ್ತು, ಗೆಳೆಯರ ಬಳಗ ಇರ್ತಿತ್ತು. ಈ ಗೆಳೆಯರ ಬಳಗ ಇಲ್ಲ, ವಾಟ್ಸಪ್ಪಲ್ಲಿದೆ, ಸಪ್ರೇಟಾಗಿ ಇಲ್ಲ, ಜೀವನದಲ್ಲಿ ಇಲ್ಲ. ಅದಕ್ಕೆ ಸೈಟನ್ ಹೇಳುತ್ತೆ, ಈಗ ಯಾವುದೇ ನೀವು ಕೆಲಸ ಮಾಡ್ತಿದ್ದೀರಾ ಅದ್ರ ಮೇಲೆ ಫೋಕಸ್ ಇರಿ. ಮಲ್ಟಿ ಟಾಸ್ಕ್ ಮಾಡಬೇಡಿ, ಡಿಪ್ರೆಷನ್ ಆಗುತ್ತೆ. 10 ವರ್ಷ 20 ವರ್ಷ ಅದೇ ಮಲ್ಟಿ ಟಾಸ್ಕ್ ಮಾಡಿದ್ರೆ BP ಶುಗರ್ ಎಲ್ಲ ಬಂದ್ಬಿಡುತ್ತೆ. ನೀವು ಒಂದರ ಮೇಗಿದ್ದೀರಿ, ಒಂದೇ ಕೆಲಸ ಮಾಡಿ. ಅದನ್ನೇ ಹೇಳುತ್ತೆ. ಆಫೀಸ್ ವರ್ಕ್ ಆಫೀಸಲ್ಲೇ, ಮನೆ ವರ್ಕ್ ಮನೆಯಲ್ಲಿ, ಮತ್ತು ಮದುವೆ ಮಂಟಪದಲ್ಲಿ ಯಾವುದೇ ಮಸಣದಲ್ಲಿ ವಿಷಯ ಮದುವೆಯಲ್ಲಿ ಇರೋ ವಿಷಯ ಮಸಣದಲ್ಲಿ ಮಾತಾಡೋಕೆ ಹೋಗಬಾರ್ದು. ಅದಕ್ಕೆ ಟೈಮ್, ಸಿಚುವೇಶನ್ ಇವೆರಡನ್ನು ಮೇಂಟೈನ್ ಮಾಡಂತ ಸೈಟೋನ್ ಹೇಳುತ್ತೆ. ಆಮೇಲೆ ನೆಕ್ಸ್ಟ್ ಸೂತ್ರ ಬಂದು ಸಹಿಸು ಅಂತೇಳಿ. ಮನಸ್ಸನ್ನು ಖಾಲಿ ಮಾಡು, ಪ್ರೆಸೆಂಟ್ ಮೂಮೆಂಟಲ್ಲಿರು, ವರ್ತಮಾನದಲ್ಲಿರು. ಮನಸ್ಸು ಎದರಿಂದ ತುಂಬಿಕೊಂಡಿದ್ದೆ, ಭವಿಷ್ಯದ ಆಸೆಗಳು, ಭೂತದ ಕೆಟ್ಟ ನೆನಪುಗಳಲ್ಲಿ ಕಳೆದು ಹೋಗಿದೆ ಮನಸ್ಸು. ಹಿಂದೆ ನೆಗೆಟಿವ್ ಹೆಚ್ಚಾಗಿ ನೆನಪಿರುತ್ತೆ, ಪಾಸಿಟಿವ್ ಕಡಿಮೆ. ಬೇಕಾದ್ರೆ ಮನಸ್ಸನ್ನು ಚೆಕ್ ಮಾಡಿ ನೋಡಿ. ಯಾರಾದ್ರು ಮಾಡಿದ ಅಪಮಾನ ನೆನಪಿದೆ, ಯಾರಾದ್ರು ಮಾಡಿದ ಸನ್ಮಾನ ಮರೆತು ಹೋಗುತ್ತೆ. ಮನಸ್ಸಿನ ನಿಯಮ ಅದು. ಯಾರಿಗೂ ಏನಾದರೂ ನಿನಗೆ ಕೆಟ್ಟದ್ದು ಮಾಡಿದ್ರೆ ಅದನ್ನು ನೆನಪಿಡ್ತೀರಿ. ನೀನು ಯಾರಕ್ಯಾರು ಕೆಟ್ಟ ಮಾಡಿದ್ರೆ ಅದು ನಿನ್ನ ನೆನಪಿರಲ್ಲ. ಯಾರೋ ನೀನು ಒಳ್ಳೇದು ಮಾಡಿದ್ರೆ ಅವ್ರು ಮರೆತು ಬಿಟ್ಟಿರ್ತೀಯ, ಯಾರು ನೀನು ಕೆಟ್ಟ ಮಾಡಿದ್ರೆ ಅವ್ರನ್ನ ಮಾತ್ರ ಫೋಕಸಲ್ಲಿ ಇಟ್ಟಿರ್ತೀಯ. ಮನಸ್ಸು ಹಿಡ್ಕೊಳ್ಳೋದು ನೆಗೆಟಿವ್, ಅದನ್ನೇ ಸಹಿಸೋ ಹೇಳುತ್ತೆ. ನೀನು ಪ್ರೆಸೆಂಟಲ್ಲೇ ಇರು. ಕೆಟ್ಟದನ್ನೆಲ್ಲ ಫಸ್ಟೇ ಲಿಸ್ಟ್ ಮಾಡಿ ಬಿಟ್ಟಾಕಿದ್ದಿಲ್ಲ, ಇದನ್ನು ಹೋಯ್ತು. ಯಾರು ನಿಂಗೆ ಕೆಟ್ಟ ಮಾಡಿದಾರಲ್ಲ ಅದು ಫಸ್ಟ್ ಲಿಸ್ಟಲ್ಲೇ ಹೋಯ್ತು, ಫಸ್ಟ್ ಸೂತ್ರದಲ್ಲಿ. ಮತ್ತು ವಿಷನ್ ಕ್ಲಿಯರ್ ಇರಲಿ. ಏನು ವಿಷನ್ನು, ನಿನಗೇನು ಬೇಕು ಏನು ಬೇಡ ಅದ್ರ ಬಗ್ಗೆ ನೀನು ಇವಾಗ ಡಾಕ್ಟ್ರ್ ಆಗ್ತಿದ್ದ, ಡಾಕ್ಟ್ರ್ ಅದು ಸಂಬಂಧಪಟ್ಟ ಕೋರ್ಸ್ಗಳನ್ನೇ ಓದ್ತಾ ಇರಬೇಕು. ನೀನು ಒಬ್ಬ ಮೆಕ್ಯಾನಿಕ್ ಆಗ್ತಿದ್ರೆ ಅದರ ಸಂಬಂಧಪಟ್ಟ ಕೋರ್ಸ್ಗಳನ್ನೇ ಅದರೇ ಹಾದಿಯಲ್ಲಿ ಮುಂದೆ ಹೋಗ್ತಾ ಇರಬೇಕು. ನೀನು ಡಾಕ್ಟ್ರ್ ಆಗಬೇಕಾಗ್ತಿದೆ, ಮೆಕ್ಯಾನಿಕ್ ಕೆಲಸ ಮಾಡ್ತಿದ್ದೀಯ, ಹಾಗಲ್ಲ. ನಿಮಗೇನು ಬೇಕು ಅದು ವಿಷನ್ ಕ್ಲಿಯರ್ ಇದ್ದರೆ ಅದರ ಒಂದೊಂದು ಸ್ಟೆಪ್ ಇದೆ. ಹಾಗೆ ಈಗ ಹ್ಯಾಂಗೋ ಒಂದು ಮೆಕ್ಯಾನಿಕ್ ಆಗ್ಬೇಕಾದ್ರೆ ಯಾವುದೋ IT ಕೋರ್ಸ್ ಮುಗಿಸ್ಬೇಕು, ಯಾವುದೋ ಒಂದು ಗ್ಯಾರೇಜ್ ಶೋರೂಮಲ್ಲಿ ಕೆಲಸಕ್ಕೆ ಟ್ರೈನಿಂಗ್ ಆಗಿ ಹೋಗಬೇಕು. ಟ್ರೈನಿಂಗ್ ಆದಮೇಲೆ ಕೆಲಸ ಮಾಡುತ್ತಾ ಎಕ್ಸ್ಪೀರಿಯೆನ್ಸ್ ಆದಾಗ ಅವಾಗ ನೀನು ಟೆಕ್ನಿಷಿಯನ್ ಆಗ್ತೀಯ. ಮೆಟ್ಕಿಸಿಂದ್ರೆ ಡೈರೆಕ್ಟ್ ಯಾವುದೋ ಒಂದು ಪುಸ್ತಕ ಓದಿ ನಾನು ಒಂದು ಕೆಲಸ ಡೈರೆಕ್ಟಾಗಿ ಮಾಡೋಕ್ಕೆ ಹೋದರೆ ಅದು ಫೇಲ್ ಆಗುತ್ತೆ, ಬಿಸ್ನೆಸ್ ಲಾಸ್, ಕೊಲಾಪ್ಸ್ ಆಗುತ್ತೆ. ಯಾಕಂದರೆ ನಾವು ವಿಷನ್ ಕ್ಲಿಯರ್ ಇಲ್ಲ. ಇದರ ವಿಷನ್ ಕ್ಲಿಯರ್ ಇಲ್ಲದ ಸಂಬಂಧವಾಗಿ ಕೆಲವೊಂದು ಬಿಸ್ನೆಸ್ ಲಾಸ್ ಆಗುತ್ತೆ, ಕೆಲವೊಂದು ನೌಕರಿಗಳು ಕಳ್ಕೊತಾರೆ. ಇದ್ರ ಸಂಬಂಧ ಅವ್ರ ವಿಷನ್ ಕ್ಲಿಯರ್ ಇಲ್ಲದ ಸಂಬಂಧ ಇದೆಲ್ಲ ಆಗೋದು. ಸಹಿಸೋ ಏನು ಹೇಳುತ್ತೆ, ವಿಷನ್ ಕ್ಲಿಯರ್ ಇರಲಿ. ನೀನು ಮಾಡಿರೋ ಲಿಸ್ಟ್ ಏನಿದೆಲ್ಲ ಅದ್ರ ಟಾರ್ಗೆಟ್ ನಿನ್ನ ಮೈಂಡಲ್ಲಿ ಫಿಕ್ಸ್ ಆಗಿರಲಿ, ವಿಷನ್ ಕ್ಲಿಯರ್ ಇರಲಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಈಗ ಹೋಗ್ತಾ ಇದೆ ಅಂದರೆ ಇಲ್ಲೇ ಮುಟ್ತೆ ಅಂತ ಕ್ಲಿಯರಾಗಿ ನಿನಗೆ ವಿಷನ್ ಕ್ಲಿಯರ್ ಇದ್ದರೆ ನೀನು ಹೋಗೇ ಹೋಗ್ತೀಯ. ಸ್ಟೆಪ್ಪು ಒಬ್ಬೊಬ್ಬರು 5 ಏರ್ತಿರ್ಬೋದು, ಒಬ್ಬರು ಒಂದೊಂದು ಏರ್ತಾರೆ. ಸಮಾಧಾನ ಹೋದರೂ ಹ್ಯಾಪಿ ಹೋಗ್ತೀಯ, ಸ್ಪೀಡಾಗಿ ಹೋಗೋರು ಸ್ವಲ್ಪ ಕಷ್ಟಪಡ್ತಾರೆ, ಸ್ಟ್ರಗಲ್. ಅವರು ಸಿಲಪ್ ಹೊಡೆದು ಬೆದ್ರೆ ಮತ್ತೆ ಕೈಕಾಲು ಮುರ್ಕೋತಾರೆ ಅಷ್ಟೇ. ಸ್ಟೆಪ್ ಒಂದೊಂದಾಗಿ ಏರು, ಸಮಾಧಾನ ಹೋಗಿ. ಯಾರು ಕರೆಕ್ಟಾಗಿ ಹೋಗಿರ್ತಾರೆ ಪ್ರತಿಯೊಂದು ಸ್ಟೆಪ್ ಏರ್ಕೋತ ಅವ್ರಿಗೆ ಹೊಳ್ಳೆ ಬೀಳುವ ಸಂಬಂಧ ಕಡಿಮೆ ಇರುತ್ತೆ. ಯಾರು 4 ಜಂಪ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಕಷ್ಟನೂ ಅಷ್ಟೇ ಬರುತ್ತೆ, ಅವ್ರಿಗೆ ಶರೀರವಾಗಿ ಹಾಗೆ ಇದಾಗುತ್ತಲ್ಲ, ಶ್ರಮ ಆಗುತ್ತಲ್ಲ. ಮುಂದೆ ಹೋಗಿ ಒಂದು ಜನಾಗ ಎಲ್ಲಾದರೂ ಮಿಸ್ ಹೊಡೆದ್ರೆ ಅವರು ವಾಪಸ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲೇ ಬಂದು ಬೀಳುತ್ತಾರೆ. ಹಾಗೆ ಇದನ್ನು ಹೇಳ್ತೇವೆ, ಸಹಿಸೋ, ಕ್ಲಿಯರ್ ವಿಷನ್ ಇರಲಿ.
ನೀವು ಯಾವ ಕಡೆ ಹೋಗ್ತಾ ಇದ್ದೀರಾ, ಯಾವ ಬೆಂಗಳೂರು ಕಡೆ ಹೋಗೋನು ಬಾಂಬೆ ಬಸ್ ಹತ್ತಾರೆ ಹೋಗಲ್ಲ. ಹಾಗೆ ನೀನು ಬೆಂಗಳೂರು ಹೋಗ್ತಾ ಇದ್ದರೆ ಬಿಜಾಪುರದಿಂದ ಮುಂದೆ ಒಂದು ಹೊಸಪೇಟೆ, ಈ ಥರ ಒಂದೊಂದೊಂದು ಸ್ಟೆಪ್ ವೈಸ್ ನೀನು ಅದೇ ಡೈರೆಕ್ಷನಲ್ಲಿ ಹೋಗ್ಬೇಕು. ಬಸ್ ಚೇಂಜ್ ಮಾಡಿದ್ರು ಡೈರೆಕ್ಷನ್ ಚೇಂಜ್ ಆಗಬಾರ್ದು. ಅದನ್ನೇ ಹೇಳುತ್ತೆ ಸಹಿಸು. ಸೈಕೇಸ್ತು ಸುಸ್ಥಿತಿಗೊಳಿಸು. ಬೇಕಾದನ್ನು ಇಟ್ಕೋ, ಬೇಡದನ್ನು ಬಿಸಾಕು. ಮತ್ತೆ ಯಾಕೆ ಹೇಳ್ತಾ ಇದೆ ಅಂದರೆ, ಬೇಕಾಗೋದನ್ನು ಪಡೆದುಕೊಳ್ಳುವ ಭರದಲ್ಲಿ ಬೇಡವಾದದ್ದು ಬಂದಿರುತ್ತೆ. ಬೇಡವಾದ ಹೆಂಗೆ ಬರುತ್ತೆ? ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಚಾಕ್ಲೇಟ್ ತೊಗೋತೀರಿ ತಿನ್ನಕ್ಕಂತ, ಅದ್ರ ಮೇಲೆ ಪೇಪರ್ ಸುತ್ತಿರ್ತಾರೆ. ಅವ್ರು ಪೇಪರ್ ತಿನ್ನೋಕ್ಕಾಗಲ್ಲ, ನೀವು ಅದನ್ನು ತೆಗೆದು ಬಿಸಾಕಬೇಕಾಗುತ್ತದೆ. ಆ ಚಾಕ್ಲೇಟ್ ಬಿಸಾಕಬಾರ್ದು. ನೀನು ಬೇಕಾದನ್ನು ಇಟ್ಕೋ, ಬೇಡವಾದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕು. ಬಿಸ್ಕಿಟ್ ತೊಗೋತೀರ, ಬಿಸ್ಕಿಟ್ ಮೇಗಿನ ಕವರ್ ಇರುತ್ತೆ, ಅದನ್ನು ತಿನ್ನೋಕ್ಕಾಗಲ್ಲ, ಬಿಸ್ಕಿಟ್ ಅಷ್ಟೇ ತಿಂತೀರ ನೀವು. ಅದು ಕವರ್ನ ತೆಗೆದು ಡಸ್ಟ್ಬಿನ್ಗೆ ಹಾಕಬೇಕು. ಅಂದರೆ ಬೇಕಾದದು ಪಡೆದುಕೊಳ್ಳೋ ಭರದಲ್ಲಿ ಬೇಡವಾದದ್ದು ಅದ್ರ ಜೊತೆ ಬಂದಿರುತ್ತೆ. ಆದರೆ ನಿನಗೆ ಕ್ಲಿಯರ್ ವಿಷನ್ ಇರೋದು ಬೇಡವಾದನ್ನು ಜಲ್ದಿ ಸಪ್ರೇಟ್ ಮಾಡೋದು. ಈ ಚಿಕ್ಕ ಮಗು ಬಿಸ್ಕಿಟ್ ಕೊಟ್ಟರೆ ಪ್ಲಾಸ್ಟಿಕ್ ಸಮೇತ ತಿನ್ನೋಕ್ಕೆ ಟ್ರೈ ಮಾಡುತ್ತೆ. ಈಗ ಬಾಟಲ್ ಕೊಡ್ತಾರೆ, ಈಗ ಯಾವುದೋ ಒಂದು ಜ್ಯೂಸ್ ಕೊಡೋಕೆ, ಕ್ಯಾಪ್ ತೆಗಿಲಾರ ಬಾಯಲ್ಲಿ ಹೆಂಗೆ ಇಡುತ್ತೆ ಮಗು, ಗೊತ್ತಿಲ್ಲ ಹೆಂಗೆ ಅದಕ್ಕೆ ಟೆಕ್ನಿಕ್ ಇದು ಗೊತ್ತಿಲ್ಲ, ಹೆಂಗೆ ಬೂತ್ ತೆಗಿಬೇಕು, ಹೆಂಗೆ ಕ್ಯಾಪ್ ತೆಗಿಬೇಕು, ಓಪನ್ ಮಾಡಬೇಕು, ಹೇಗೆ ಕೊಡಿಬೇಕು. ಅದನ್ನು ಹೇಗೆ ಎಲ್ಲರೂ ಹಿಂಗೆ ನೋಡ್ತಾರೆ, ಅದು ಎಲ್ಲರ ಬಾಯಲ್ಲಿ ಹಿಡ್ಕೊಂಡು ನೋಡಿ ಅದನ್ನು ಬಾಟ್ಲ್ ಬಾಯಿಗೆ ಹಾಕೊಳುತ್ತೆ. ಹಾಗೆಯೇ ಇದರಲ್ಲಿ ಏನೇ ಸೈಕಿಸ್ತು ಹೇಳುತ್ತೆ, ಸುಸ್ಥಿತಿಗೊಳಿಸು. ನಿನಗೆ ಏನು ಬೇಕು ಅದನ್ನೇ ಪಡ್ಕೊಳ್ಳೋ ಬರೋದಲ್ಲಿ ಬೇಡವಾದು ಬಂದಿರುತ್ತೆ, ಅದನ್ನು ಸಪ್ರೇಟ್ ಮಾಡುವ ನಿನ್ನಲ್ಲಿ ಅದು ವಿಷನ್ ಇರಬೇಕು, ಅಂದರೆ ಕ್ಲಿಯರಿಟಿ ಇರಬೇಕು. ನಿಮ್ಮ ಜೀವನದಲ್ಲಿ ಎಲ್ಲ ಬಂದಿದೆ. ಈಗ ಕೆಲವೊಂದು ಘಟನೆಗಳು ಬಂದಿರುತ್ತೆ, ಅದ್ರ ಜೊತೆ ಬೇಡವಾದು ಆಗುತ್ತೆ. ನಿಮ್ಮ ಮನೆ ಫಂಕ್ಷನಲ್ಲಿ ಎಲ್ಲ ಚೆನ್ನಾಗಿ ನಡೆಯುತ್ತೆ, ಯಾರೊಬ್ಬರು ನೆಗೆಟಿವ್ ಮಾತಾಡಿರ್ತಾರೆ, ನೆಗೆಟಿವ್ ಬೈದಿರ್ತಾರೆ. ಇಡೀ ಚೆನ್ನಾಗಿರೋದನ್ನ ಅವ್ರನ್ನ ಅಲ್ಲೇ ರೌಂಡ್ ಹಾಕಿ ಡಿಲೀಟ್ ಮಾಡಿಬಿಡೋಕೆ ಅವ್ರನ್ನ ಓಪನಾಗಿ ಹೇಳಬಾರ್ದು. ಅವ್ರು ಹಾಗೆ ಬಿಟ್ಟುಬಿಡಿ ಅಷ್ಟೇ. ಯಾವ್ದು ಚೆನ್ನಾಗಿದೆ ಅದ್ರ ಕಡೆ ಫೋಕಸ್ ಮಾಡಿರಿ. 500 ಜನ ಬಂದಿದ್ರೆ ಅವ್ರು ಇಬ್ಬರು ನಿಮ್ಮ ಜೊತೆ ಜಗಳ ತೆಗ್ತಾರೆ, ಅವ್ರು ಇಬ್ಬರು ನೆನಪು ಉಳಿದಿರ್ತಾರೆ. ಇನ್ನು 498 ಜನ ಮರೆತು ಹೋಗ್ಬಿಟ್ರು, ಇಬ್ಬರು ಮಾತ್ರ ಟಾರ್ಗೆಟ್ ಆದ್ರೆ. ಇದನ್ನೇ ಹೇಳುತ್ತೆ ಸೈಕಿಸ್ತು, ಬೇಡವಾದನ್ನು ಬಿಟ್ಬಿಡು, ಒಳ್ಳೆಯದನ್ನು ತಗೋ. ಜಗತ್ತು ಒಳ್ಳೇದು ಭಾಳ ಕೊಡ್ತಾ ಇದೆ ನಿಮಗೆ, ಆದರೆ ಮನಸ್ಸು ಹರಿಯೋದು ನೆಗೆಟಿವ್ ಕಡೆ. ಹಾಗೆ ನೀರು ಗುಡ್ಡದಿಂದ ಕೆಳಗಡೆ ಹರಿಯುತ್ತಲ್ಲ, ಹಾಗೆ ಮನಸ್ಸದು ಸ್ಥಿತಿ. ನೀವು ಎಷ್ಟು ಜಪ ತಪ ಮಾಡಿ, ದೇವರ ಧ್ಯಾನ ಮಾಡಿ, ಪೂಜೆ ಮಾಡಿ, ನಮಾಜು ಈ ಪ್ರಾರ್ಥನೆ ಎಲ್ಲ ಮಾಡಿ ಮನಸ್ಸನ್ನು ಒಂದು ಸ್ಥಿತಿಗೆ ತಂದಿರ್ತೀರ. ಕೆಲವು ದಿನ ಬಿಟ್ಟ ತಕ್ಷಣ ಅದು ಮೊದಲು ಯಾವ ಸ್ಥಿತಿಯಲ್ಲಿರುತ್ತೆ ಅದೇ ಸ್ಥಿತಿಗೆ ಹೋಗುತ್ತೆ. ಮನೆಗೆ ಕಸ ದಿನ ಗುಡಿಸ್ಬೇಕು. ಕಸ ಯಾರು ತಂದಾಗ್ತಾರೆ ಗೊತ್ತಿಲ್ಲ, ಆದರೆ ದಿನ ಗುಡಿಸೋದು ದಿನ ಕಸ ಬರುತ್ತೆ. ಹಾಗೆ ದೀಪ ಹಚ್ಚಿದ್ರೆ ಶ್ರಮ, ಕತ್ಲೆ ಬರೋಕ್ಕೆ ಶ್ರಮ ಏನು ಬೇಕಾಗಿಲ್ಲ. ದೀಪ ಆರೋದ್ರೆ ಕತ್ಲೆ ತಾನಾಗಿ ಬಂದುಬಿಡುತ್ತೆ. ಎಲ್ಲ ವಿಶ್ವ ತುಂಬ ಕತ್ಲೆಯಿಂದ ತುಂಬಿಕೊಂಡಿದೆ. ಬೆಳಗಕ್ಕೆ ಪ್ರಯತ್ನ ಮಾಡಬೇಕು, ಕತ್ಲೆ ತಾನಾಗಿ ಆಗುತ್ತೆ. ಯಾರನ್ನು ಎಬ್ಬಿಸ್ಬೇಕಾದ್ರೆ ಸಮಯ ಇದೆ, ಯಾರನ್ನ ಕೆಡಬೇಕಾದ್ರೆ ಸಮಯನೇ ಹತ್ತಲ್ಲ. ಅವ್ರಿಗೆ ಕಂಪೇಸ್ ಮಾಡಿಬಿಟ್ರೆ ಸ್ವಲ್ಪ ಕಾಲು ಹಚ್ಚಿದ್ರೆ ಸಾಕು, ಬಿದ್ದು ಹೋಗ್ಬಿಡ್ತಾರೆ. ಹಾಗೆಯೇ ನಾವು ಈ ಸೈಕಿಸ್ತು ಏನು ಹೇಳುತ್ತೆ, ಸುಸ್ಥಿತಿಗೊಳಿಸಬೇಕು. ನಮಗೇನು ಬೇಕಾಗಿದೆಯಲ್ಲ ಅದನ್ನೇ ಹೊಳ್ಳಿ ಕರೆಕ್ಟಾಗಿ ಇಟ್ಕೋಬೇಕು. ಹೀಗೆ ನೆಕ್ಸ್ಟ್ ಸೂತ್ರ ಬಂದು ಶಿಸ್ತುಸ್ಕೆ ಅಂತೇಳಿ, ಸುಶಿಕ್ಷಿತಗೊಳಿಸಂದರೆ ಪರ್ಫೆಕ್ಷನ್, ಮಾಸ್ಟರ್ ಆಗ, ಲೆಜೆಂಡ್ ಆಗ. ಇವೇನು 4 ಸೂತ್ರ ಏನಿದೆಯಲ್ಲ ಮೇಲ್ಗಡೆವು, ಅವಕ್ಕೆ ನಾನು ಹೊಳ್ಳಿ ಪ್ರಾಕ್ಟೀಸ್ ಮಾಡಿ ಮಾಸ್ಟರ್ ಆಗು ಅಂತ ಹೇಳ್ತಾರೆ. ಅವಾಗ ನೀನು ಗುರು ಆಗ್ತೀಯ. ನಿನ್ನ ಜೀವನದಲ್ಲಿ ಕ್ಲಿಯರಿಟಿ ಎಲ್ಲ ಸಿಕ್ತಂದರೆ ನೀನು ಸರಳಾಗಿ ಹೋಗ್ಬಿಡ್ತೀಯ ಸಕ್ಸಸ್ಗೆ. ಅವಾಗ ನೀನು ಗುರು ಆಗ್ತೀಯ, ಇನ್ನೊಬ್ರಿಗೆ ಕಲಿಸ್ಬೋದು. ಇದೇ ಸೂತ್ರ, ಈ 5 ಸೂತ್ರ ನೀವು ಪರ್ಫೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ ರಿಪೀಟ್ ನಿಮ್ಮ ಜೀವನ ಬದಲಾಗೋದು ನೋಡಿ ಜನರು ಗಾಬರಿ ಆಗ್ತಾರೆ. ಹೇಗೆ ಆಗ್ತಿದೆಯಲ್ಲ, ನೀವು ಅದನ್ನು ಕಲಿಸ್ಬೋದು, ನೀವು ಮಾಸ್ಟರ್ ಆಗ್ತೀರಿ ಇವಾಗ. ಹೇಗೆಂದರೆ ನಾವು ಶಿಸ್ತನ್ನು ಪಾಲಿಸುತ್ತಾ ಸಮಾಜದಲ್ಲಿ ಗೌರವ ಪಡೆದುಕೊಳ್ತೇವೆ. ನಮ್ಮ ನೋಡಿ ಜನರು ಕಲಿಯೋಕ್ಕೆ ಪ್ರಯತ್ನ ಮಾಡಬೇಕು. ನೀವು ಯಾರನ್ನೂ ಕಲಿಸೋಕೆ ಹೋಗ್ಬೇಡ್ರಿ, ನೀವು ಕರೆಕ್ಟಾಗಿದ್ರಿ. ಈಗ ನೋಡಿರಿ, ಯಾರಾದರೂ ಒಬ್ರು ಬೆಳಗ್ಗೆ
ನಿಮ್ಮ ಮನೇಲಿ 5 ಗಂಟೆಗೆ ಎದ್ದು ಸ್ನಾನ ಮಾಡಿ 6 ಗಂಟೆ ದೇವ್ರಿಗೆ ಹೋಗಿ ಬಂದರೆ ಅವರು ಮುಖ ಲವ ಲವ ಅಂತ ಇರುತ್ತೆ. ಎಲ್ಲೋ ಲೇಟಾಗಿ ಎದ್ದವ್ರು ನಿಮ್ಮನ್ನು ನೋಡ್ತಾರೆ, ಅವರಿಗೆ ಅಪ್ಪ ಇವ್ನು ಎಷ್ಟು ಇದಿದ್ದಾನೆ, ಹುರುಪು ಎಷ್ಟು ಇವನಿಗೆ. ಹಾಗೆ ನೀವು ಏನು ಯಾರಿಗೆ ತಿದ್ದಬೇಕಲ್ಲ, ನೀವು ತಿದ್ಕೊಂಡ್ರೆ ಸಾಕು, ನಿಮ್ಮ ನೋಡಿ ತಾವೇ ಎಲ್ಲರೂ ಕಲಿತಾರೆ. ಒಂದು ದೀಪದಿಂದ 10 ದೀಪ ಹಚ್ಚಬಹುದು. ಹಾಗೆಯೇ ಶಿಸ್ತಕ್ಕೆ ಹೇಳುತ್ತೆ, ಸುರಕ್ಷಿತಗೊಳಿತು ಸುಶಿಕ್ಷಿತಗೊಳಿಸು, ನೀನು ಪರ್ಫೆಕ್ಟ್ ಆಗು, ನೀನು ಮಾಸ್ಟರ್ ಆಗು ಅಂತ. ಇದೇನೇ ಜಪಾನ್ ಆವಾಗಿನಿಂದ ಫಾಲೋ ಮಾಡ್ಕೊತ ಬಂದಾರೆ. ಯಾಕೆ ಜಪಾನ್ ಎಷ್ಟು ಸಲ ಪ್ರಳಯ ಗಿಳಯ ಸುನಾಮಿ ಎಲ್ಲ ಭೂಕಂಪಗಳು ಬಂದ್ರೂ ಅವರು ಹೊಳ್ಳಿ ಜಗತ್ತಲ್ಲಿ ನಂಬರ್ 1 ಯಾಕೆ ಆಗ್ತಿದ್ದಾರೆ ಅಂದರೆ ಈ 5 ಸೂತ್ರಗಳು ಅವ್ರು ಪರ್ಫೆಕ್ಟ್ ಆಗಿದ್ದಾರೆ, ಅವ್ರು ಮಾಸ್ಟರ್ ಆಗಿದ್ದಾರೆ. ಯಾವ ಜಗತ್ತನ್ನು ಅವರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಂಥ ಅಮೇರಿಕದವರು ಪರಮಾಣು ಬಾಂಬ್ ಹಾಕಿದ್ರು, ಎಲ್ಲಿ ಹಾಕಿದಾರೆ ಅಂತ ಇನ್ನೂ ಜಾಗ ಆ ಥರ ಎಲ್ಲ ಒಳ್ಳೆ ಈ 0 to ಹೀರೋ ಅಂತ ಅಂತಾರಲ್ಲ, ಹಾಗೆ ಅವರು ಹೀರೋನೇ ಇದ್ದಾರೆ. ಈ 5 ನೇಮ್ಗಳನ್ನು ಪಾಲಿಸುತ್ತಾ ನಮ್ಮ ಹೊಸ ವರ್ಷವನ್ನು ಆರಂಭಿಸೋಣ. ಇದನ್ನು ಗೂಗಲಲ್ಲಿ ಹುಡುಕಿ ನೀವು, ಈ 5 ಸೂತ್ರಗಳು ಸಿಗುತ್ತವೆ. ಇದನ್ನು 5S ಅಂತ ಕರೀತಾರೆ. ಸೈರಿ, ಸೈಟೋನ್, ಸೈಸೋ, ಸೈಕೆಸ್ತು, ಶಿಸ್ತುಕೆ, 5S ಅಂತಾರೆ. 5S ಅಂತ ಫಾರ್ಮಲ್ ಸರ್ಚ್ ಮಾಡಿ 5 ಡೀಟೇಲಾಗಿ ಬಂದ್ಬಿಡುತ್ತೆ. ಭಾಳ ಚೆನ್ನಾಗಿದ್ದಾವೆ, ಸರಳವಾಗಿ ಪಾಲಿಸ್ಬೋದು, ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಭಾಳ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಪಾಪ, ಅವ್ರಿಗೇನು ಬೇಕೋ ಏನು ಬೇಡ ಅವತ್ತು ಏನು ಸಿಗುತ್ತೋ ಅದನ್ನು ಮಾಡ್ಕೋತ ಹೊರಟಿದ್ದಾರೆ. ಯಾರು ತನ್ನ ಜೀವನ ಬಗ್ಗೆ ಏನೂ ಗೊತ್ತಿಲ್ಲಲ್ಲ, ಅವ್ರು ಮತ್ತವ್ರ ಜೀವನಕ್ಕೆ ಹೆಲ್ಪ್ ಆಗಿಬಿಡ್ತಾರೆ. ಅಂದರೆ ಒಂದು ಕಲ್ಲು ಮೂರ್ತಿ ಆಗುವ ಬದಲು ಮೆಟ್ಟಿಲಾಗಿಬಿಡುತ್ತೆ. ಇನ್ನೊಂದು ಮೂರ್ತಿ ಆಗೋದಕ್ಕೆ ಮೆಟ್ಟಿಲು ಕಲ್ಲು ಆಗಬೇಡಿ, ಮೂರ್ತಿಯಾಗಿ ಪೂಜನೆಗೆ ಒಳಗಾಗ್ತೀರ. ಯಾರು ಅದೆಲ್ಲ ಆಗಲ್ಲ, ಟೈಮ್ ಇಲ್ಲ ಬೇಕಾಗ್ತದೆ. ನಿಮ್ಗೇನು ಬೇಕು ಅಂದರೆ ನಿಮ್ಗೆ ಗೊತ್ತಿದ್ರೆ ಕ್ಲಿಯರಾಗಿ ನೀವು ಜೀವನ ಸಾಗಿಸ್ಬೋದು. ದುಡ್ಡು 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 ಅಂತ ಬರೀ ದುಡ್ಡನ್ನು ದುಡಿತಾನೆ ರೀ, ಬೇಡ ಅಂತ ಅಲ್ಲ. ಮೈಂಡ್ಸೆಟ್ ಒಳಗಡೆ ಒಳಗಿಂದ ಚೇಂಜ್ ಆಗಬೇಕು. ಅಂತರಂಗ ಬಹಿರಂಗದಲ್ಲಿ ನೀವು ಹೆಂಗೆ ಇರಿ, ಅಂತರಂಗದಲ್ಲಿ ಇದೆಲ್ಲ ಇರೋದು ಅಂತರಂಗದಲ್ಲಿ ಇರೋದು. ನಿಮಗೇನು ಬೇಕು ಏನು ಬೇಡ, ಯಾವುದು ಬೇಕು ಯಾವುದು ಬೇಡ, ಯಾವಾಗ ಬಿಡಬೇಕು, ಯಾವ ಟೈಮಲ್ಲಿ ಏನು ಮಾತಾಡಬೇಕು, ಯಾವ ಟೈಮಲ್ಲಿ ಏನು ತಗೋಬೇಕು ಏನು ಬಿಡಬೇಕು, ಇದನ್ನೆಲ್ಲ ಈ 5 ಸೂತ್ರಗಳು ಹೇಳ್ತಾರೆ. ಇದನ್ನು ಚೆನ್ನಾಗಿ ಸ್ಟಡಿ ಮಾಡಿ ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಒಬ್ಬ ಗಣ್ಯ ವ್ಯಕ್ತಿ ಆಗ್ತೀರಾ, ಒಬ್ಬ ಸಮಾಜ ಸುಧಾರಕರಾಗ್ತೀರಾ, ಅಲ್ಲ ನೀವು ಉದ್ಧಾರ ಮಾಡ್ಕೋಬೋದು ಇದರ ಮುಖಾಂತರ. ಈ 5 ಸೂತ್ರಗಳನ್ನು ಜಪಾನ್ದಿಂದ ಬಂದಿದೆ. ಜಪಾನಿಗರಿಗೆ ಧನ್ಯವಾದಗಳು. ಈ ಥರದ ಸೂತ್ರಗಳು, ಈ ಥರದ ಅನೇಕ ಧ್ಯಾನ ಪದ್ಧತಿಗಳು ಇವೆಲ್ಲ ಜಪಾನ್ದಿಂದ ಬರ್ತಾಯಿದೆ. ಇಲ್ಲಿಂದೇ ಭಾರತದಿಂದ ಎಲ್ಲ ಹೋಗಿದ್ದು. ಆದರೆ ನಾವು ಅಲ್ಲಿ ಇಲ್ಲಿ ಜಾತಿ ಪರಂಪರೆ ಸಂಸ್ಕೃತಿಗಳಲ್ಲಿ ಮರೆತು ಹೋಗಿಬಿಟ್ಟಿವಿ. ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ. ಅವ್ರವ್ರ ಭಾಷೆಯಲ್ಲಿ ಅವ್ರವ್ರು ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಈ ಜನ್ ಯೋಗ ಅಂತೀವಿ, ಅದನ್ನು ನಮ್ಮಲ್ಲಿ ಜ್ಞಾನ ಯೋಗ ಅಂತಾರೆ. ಇದೇನು ಚೈನಾ ಹಂಗೆ ಹಿಂಗೆ ಎಲ್ಲ ದೇಶದಲ್ಲಿರೋ ಒಂದೇ ಧ್ಯಾನ ಒಂದೇ, ಆದರೆ ಮಾಡೋ ರೀತಿ ಬೇರೆ ಬೇರೆ, ಕರೆಯುವ ರೀತಿ ಬೇರೆ ಬೇರೆ ಆಗಿ ಈಗ ಭೂಮಂಡಲದಲ್ಲಿ ಅನೇಕ ಧರ್ಮಗಳು ಅವ್ರು ಸುತ್ತಿ ಬಳಸಿ ಬರೋದು ಮನಸ್ಸಿಗೇನೆ. ಮನಸ್ಸನ್ನು ನೆಟ್ಟು ಮಾಡೋಕ್ಕೆ ಎಲ್ಲ ಧರ್ಮ ಜಾತಿ ಪಂಗಡ ಪರಿಸ್ಥಿತಿ ಎಲ್ಲ ಇರೋದು ಮನಸ್ಸನ್ನು ಶುದ್ಧ ಮಾಡೋಕ್ಕೆ. ಇವು ಕೂಡ ಮನಸ್ಸು ನೆಟ್ಟಗಿದ್ರೆ ಸಾಕು, ನಿಮ್ಗೆ ಯಾವ ದೇವರು ಯಾವ ಪೂಜೆನೂ ಅವಶ್ಯಕತೆ ಇಲ್ಲ. ಮನಸ್ಸೇ ಎಲ್ಲದೂ ಮೂಲ, ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ, ಹಾಗೇನೆ. ಇಷ್ಟು ಹೇಳುತ್ತಾ ಹೊಸ ವರ್ಷ ಚೆನ್ನಾಗಿರಲಿ, ಭವ್ಯವಾಗಿರಲಿ, ದಿವ್ಯವಾಗಿರಲಿ ಅನ್ನುತ್ತಾ ಈ ಮಿಸ್ಟರ್ ಖಾನಾಪುರ್ ಚಾನಲ್ ಮುಖಾಂತರ ತಿಳಿಸೋದೇನೆಂದರೆ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ನೀವು ವಿಚಾರ ಮಾಡುವ ರೀತಿಯಲ್ಲಿದೆ. ನಿಮ್ಮ ವಿಚಾರಗಳೇ ಜೀವನದ ಕುದುರೆಗಳು. ನೀವು ಯಾವ ರೀತಿ ವಿಚಾರ ಮಾಡ್ತೀರ ಆ ರೀತಿ ರಥ ಹೋಗುತ್ತಾ ಇರುತ್ತೆ ನಿಮ್ಮದು. ಭಗವದ್ಗೀತೆ ಕವರ್ ಮೇಲೆ ಏನಿದೆಯಲ್ಲ 5 ಕುದುರೆಗಳು, ಇವೇ 5 ವಿಚಾರಗಳು, ತಲೆ ಆಯ್ತಾ, 5 ಇಂದ್ರಿಯಗಳು. ಯಾವ ಕಡೆ ನೋಡ್ತೀರ ಅದೇ ಆಗ್ತೀರ ನೀವು. ಶ್ರೀಮಂತರನ್ನು ನೋಡಿದ್ರೆ ಶ್ರೀಮಂತರಾಗ್ತೀರಾ, ಕೆಟ್ಟದ ಬಡವರು ನೋಡಿದ್ರೆ ಬಡವರಾಗ್ತೀರಾ.
ನೀವು ಬಡತನದ ಶ್ರೀಮಂತ ವಿಚಾರಗಳು ಇಟ್ಟರೆ ಶ್ರೀಮಂತ ಮೈಂಡ್ಸೆಟ್ ಇಟ್ಕೊಂಡ್ರೆ ನೀವು ಶ್ರೀಮಂತರಾಗ್ತೀರಾ. ಎಷ್ಟು ಹೇಳಪ್ಪ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದವನ್ನು ತಿಳಿಸುತ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ನೊಬ್ಬರಿಗೆ ಇದೇ ವಿಚಾರಗಳನ್ನು ತಿಳಿಸಿ ಇದನ್ನು ಅಧ್ಯಯನ ಮಾಡಿ. ಜೀವನ ಅವಶ್ಯವಾಗಿ ಬದಲಾಗುತ್ತೆ 100%. ಇದನ್ನು ಹೇಳ್ತಾ ನಾನು ಇಷ್ಟೇ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.